ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಇವತ್ತು ನಾನು ಮಾತಾಡ್ತಿರೋದು ಒಂದು ಟ್ರೈಲರ್ ಬಗ್ಗೆ. ಯಾವ ಟ್ರೈಲರ್ ಅಂತೀರಾ? ನಮ್ಮ ವಿಜಯ್ ರಾಘವೇಂದ್ರ ಅವರು ಅಭಿನಯಿಸಿರುವ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್. ಈ ಟ್ರೈಲರ್ ನೋಡಿಲ್ಲ ಅಂದರೆ ಖಂಡಿತ ನೋಡಿ. ಈ ಟ್ರೈಲರ್ ಬಗ್ಗೆ ಹೇಳೋದಕ್ಕೆ ಮುಂಚೆ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಇವಾಗಂತೂ ಪ್ರಪಂಚದಲ್ಲಿ ಬರೀ ಡಿಪ್ರೆಸಿಂಗ್ ಸುದ್ದಿಗಳೇ ಕೇಳ್ತಾ ಇದ್ದೀವಿ. ಎಪ್ಸ್ಟೀನ್ ಫೈಲ್ಸ್ ನೋಡಿ ಎಲ್ಲಾನು ಡಿಪ್ರೆಸಿಂಗ್ ಆಗಿ ಕಾಣಿಸ್ತಾ ಇದೆ. ಮೇ ಬಿ ಆ ಡಿಪ್ರೆಸಿಂಗ್ ಮೂಡಲ್ಲೇ ಈ ಟ್ರೈಲರ್ ನೋಡಿರೋದ್ರಿಂದ ನನಗೆ ಇನ್ನ ಡಿಪ್ರೆಸಿಂಗ್ ಅನ್ನಿಸ್ತೋ ಏನೋ ಗೊತ್ತಿಲ್ಲ. ಬಟ್ ನನಗೆ ಇದು ಸ್ವಲ್ಪ ಡಿಪ್ರೆಸಿಂಗ್ ಟ್ರೈಲರ್ ಅಂತ ಕೂಡ ಖಂಡಿತ ಅನ್ನಿಸ್ತು. ಏನಕ್ಕಂದ್ರೆ ಇದರಲ್ಲಿ ಆಬ್ವಿಯಸ್ಲಿ ಮೂವಿ ಹೇಳ್ದಂಗೆ ಇದು ವಿಜಯ್ ರಾಘವೇಂದ್ರ ಅವರು ಪೊಲೀಸ್ ಪಾತ್ರದಲ್ಲಿ ಕಾಣ ಸಿಗ್ತಾರೆ. ಟ್ರೈಲರ್ ಅಲ್ಲಿ ನೋಡೋ ಹಂಗೆ ವಿಜಯ್ ರಾಘವೇಂದ್ರ ಅವರು ಸರಣಿ ಕೊಲೆಗಳ ಮರ್ಡರ್ ಮಿಸ್ಟ್ರಿ ಸಾಲ್ವ್ ಮಾಡಬೇಕಾಗತ್ತೆ. ಈ ಕೊಲೆಗಳು, ಅಪಹರಣಗಳು, ಅತ್ಯಾಚಾರಗಳು ಇದೆಲ್ಲ ಇವಾಗ ಮೂವೀಸಲ್ಲಿ, ನ್ಯೂಸಲ್ಲಿ, ನಿಜವಾದ ಪ್ರಪಂಚದಲ್ಲೂ ಹೇಳ್ಬೇಕಂದ್ರೆ ನ್ಯೂಸಲ್ಲಿ, ಪೇಪರ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳೆಲ್ಲ ನೋಡಿ ತುಂಬ ಭಯ ಹುಟ್ಟಿಸ್ತಾ ಇದೆ ನಮಗೆ. ಆಸ್ ಅ ಮೂವಿ ರಿವ್ಯೂವರ್ ನಾನು ಹೇಳೋದು ಇಷ್ಟಪಡೋದಂದ್ರೆ, ನಾವು ಆಲ್ರೆಡಿ ಇದನ್ನೆಲ್ಲ ನೋಡ್ತಾ ಇದೀವಿ ಪ್ರಪಂಚದಲ್ಲಿ. ನಮಗೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗೋ ಥರ ಫ್ಯಾಮಿಲಿ ಎಂಟರ್ಟೈನಿಂಗ್, ಒಳ್ಳೆ ಫ್ಯಾಮಿಲಿ ಮೂವಿ, ಒಳ್ಳೆ ಸಾಂಗ್ಗಳು, ಒಂದು ಖುಷಿಯಾಗಿರೋ ಮೂವಿ ನೋಡಿ ತುಂಬ ವರ್ಷಗಳೇ ಆಗೋಗಿದೆ ಅಂತ ಹೇಳ್ಬೋದು. ಅದು ವಿಜಯ್ ರಾಘವೇಂದ್ರ ಅವರು, ಶಿವಣ್ಣ ಅವರು ಮುಂಚೆ ನಟಿಸ್ತಾ ಇದ್ದಿದ್ದು ಫ್ಯಾಮಿಲಿ ಮೂವೀಸ್ನೆಲ್ಲ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀವಿ ಅಂತ ಅನ್ಸಲ್ವಾ ನಿಮ್ಗೂ? ರಿಷಿ ಮೂವಿ ಥರ ಒಂದು ಒಳ್ಳೆ ಫ್ಯಾಮಿಲಿ ಮೂವಿ ಬರಲಿ ಅಂತ ನನಗೊಂದು ಆಸೆ. ಶಿವಣ್ಣ ಅವರು, ರಾಘವೇಂದ್ರ ರಾಜ್ಕುಮಾರ್ ಅವರು ಈ ಥರ ಫ್ಯಾಮಿಲಿ ಮೂವಿಯಲ್ಲಿ ಖುಷಿಯಾಗಿ ಒಳ್ಳೊಳ್ಳೆ ಹಾಡು, ಹಬ್ಬಗಳನ್ನ ಆಚರಿಸ್ತಾ, ನಮ್ಮ ಹಬ್ಬ ಮೂವಿ ತಗೊಳ್ಳಿ, ನಮ್ಮ ವಿಷ್ಣುವರ್ಧನ್, ಅಂಬರೀಷ್, ಶಶಿಕುಮಾರ್ ಇವರೆಲ್ಲ ದೇವರಾಜ್ ಅವರು ಇವರೆಲ್ಲ ನಟಿಸಿರೋ ಹಬ್ಬ ಮೂವಿ. ನಾವು ಚಿಕ್ಕವರಿದ್ದಾಗ ಇಂಥ ಮೂವಿಗಳು ನೋಡಿ ನಮ್ಮ ಫ್ಯಾಮಿಲಿ, ನಮ್ಮ ಸಂಸಾರ, ನಮ್ಮ ಕುಟುಂಬ ಅಂದ್ರೆ ಈಗಿರ್ಬೇಕು ಅಂತ ಏನೋ ಒಂದು ಆಸೆ ಹುಡ್ತಾ ಇತ್ತು. ಆ ತರ ಆಸೆ ಹುಟ್ಟಿಸೋ ಒಂದು ಸಂಸಾರದಲ್ಲಿ ಪ್ರೀತಿ ಹುಟ್ಟಿಸೋ ಮೂವಿಗಳು ಯಾವುದು ಇವಾಗ ನೋಡಕ್ ಸಿಗ್ತಾ ಇಲ್ಲ. ನನ್ನ ರಿಕ್ವೆಸ್ಟ್ ಇಷ್ಟೇ, ಕನ್ನಡ ಚಿತ್ರರಂಗದಲ್ಲಿ ಈ ತರ ಒಂದು ಒಳ್ಳೆ ಮೂವಿಗಳು, ರಿಷಿ, ಹಬ್ಬ ಅಂತ ಒಂದು ಒಳ್ಳೆ ಮೂವಿಗಳು ಮತ್ತೆ ಬರಲಿ, ಮತ್ತೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಫ್ಯಾಮಿಲಿ ಪ್ರೀತಿ ಅಂದ್ರೆ ಏನು ಅಂತ ತಿಳಿಸ್ಲಿ ಅನ್ನೋದೇ ನನ್ನ ಆಸೆ. ಬ್ಯಾಕ್ ಟು ಸೆಕೆಂಡ್ ಕೇಸ್ ಆಫ್ ಸೀತಾರಾಮ ಟ್ರೈಲರ್. ಓವರ್ ಆಲ್ ಆಗಿ ಹೇಳಬೇಕು ಅಂದ್ರೆ ಇದು ಒಂದು ಕ್ರೈಮ್, ಮಿಸ್ಟ್ರಿ, ಸಾಲ್ವಿಂಗ್ ಅಂಡ್ ಥ್ರಿಲ್ಲರ್ ಮೂವಿ ಅಂತಾನೆ ಹೇಳ್ಬೋದು. ವಿಜಯ್ ರಾಘವೇಂದ್ರ ಅವ್ರ ಆಕ್ಟಿಂಗ್ ವೈಸ್ ನೋಡಿದ್ರೆ ತುಂಬಾ ಚೆನ್ನಾಗಿ ಸೀರಿಯಸ್ ಆಗಿ ಕಾಣ್ತಾ ಇದ್ದಾರೆ. ಮತ್ತೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆ ಸೈಕೋ ಕಿಲ್ಲರ್ ಇಂಟ್ ಕೂಡ ಕೊಟ್ಟಿದ್ದಾರೆ. ಕತೆ ಹೇಗಿದೆ, ಚಿತ್ರ ಹೇಗೆ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ ಚಿತ್ರ ಬರೋವರೆಗೂ ಕಾದು ನೋಡೋಣ. ವಿಜಯ್ ರಾಘವೇಂದ್ರ ಅವ್ರಿಗೆ, ಅವರ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳೋಣ. ಅದ್ರ ಜೊತೆಗೆ ಒಳ್ಳೆ ಫ್ಯಾಮಿಲಿ ಫಿಲ್ಮ್ ಆದಷ್ಟು ಬೇಗ ವಿಜಯ್ ರಾಘವೇಂದ್ರ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡೋಣ. ಹೀಗೆ ಇಂಟ್ರೆಸ್ಟಿಂಗ್ ಟ್ರೈಲರ್ ಅಂಡ್ ಮೂವಿ ರಿವ್ಯೂಸ್ ನ ಫಾಲೋ ಮಾಡೋದಕ್ಕೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೂ ಬಾಯ್.